ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮುಗಿದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಬರ್ತಿರೋದು ನಾವೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಅನುಪಮ ಗೌಡ ಅವರು ಬಂದು ಈ ಒಂದು ಶೋನ ಲಾಂಚನ್ನು ಬಿಗ್ ಬಾಸ್ ಮನೆಯಲ್ಲೇ ಮಾಡಿದ್ರು. ಸೊ ಈ ಒಂದು ಶೋ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಇಟ್ಕೊಂಡು ಮಾಡ್ತಿರುವಂತಹ ಶೋ ಆಗಿದೆ. ಆ್ಯಂಡ್ ನಾನ್ ಬಿಗ್ ಬಾಸರ್ ಕಂಟೆಸ್ಟೆಂಟ್ಗಳು ಸಹ ಈ ಒಂದು ಶೋನಲ್ಲಿ ಇದ್ದಾರೆ. ಬಟ್ ಈ ಒಂದು ಶೋ ಜನಗಳಿಗೆ ಕನೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ, ತುಂಬ ಬೇಗನೆ ಕನೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಇದ್ದಾರೆ. ಆ್ಯಂಡ್ ಒಂದೊಂದು ಸೀಸನಿಂದ ಒಬ್ಬೊಬ್ಬ ಕಂಟೆಸ್ಟೆಂಟನ್ನು ತಗೊಂಡು ಈ ಒಂದು ಶೋನ ನಡೆಸ್ತಿದ್ದಾರೆ. ಬಾಯ್ಸ್ ಟೀಮ್ ಅನ್ನ ಲೀಡ್ ಮಾಡ್ತಿರುವಂತವರು ವಿನಯ್ ಅವರು ಲೀಡ್ ಮಾಡ್ತಿದ್ದಾರೆ. ಬಿಗ್ ಬಾಸ್ 10 ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ವಿನಯ್ ಗೌಡ ಅವರು ಈ ಬಾಯ್ಸ್ ಟೀಮ್ ನ ಲೀಡ್ ಮಾಡ್ತಿದ್ದಾರೆ. ಅಂಡ್ ಗರ್ಲ್ಸ್ ಟೀಮ್ ನ ಶುಭಾ ಪುಂಜ ಅವರು ಲೀಡ್ ಮಾಡ್ತಿದ್ದಾರೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶುಭಾ ಪುಂಜ ಅವರು ಕೂಡ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟೇ ಆಗಿದ್ರು. ಸೊ ಈ ಒಂದು ಶೋನಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟೇ ಇರ್ತಾರೆ. ಲೈಕ್ ಹಳೆ ಸೀಸನ್ಗಳ ಕಂಟೆಸ್ಟೆಂಟ್ ಮಾತ್ರ ಅಲ್ಲದೆ ಈ ಒಂದು ಸೀಸನ್ ಕಂಟೆಸ್ಟೆಂಟ್ಗಳು ಸಹ ಆ ಒಂದು ಶೋನಲ್ಲಿ ಇರ್ತಾರೆ. ಆ್ಯಂಡ್ ಅವರು ಯಾರ್ಯಾರಪ್ಪ ಅಂತಂದರೆ ಭವ್ಯಗೌಡ, ರಜತ್ ಹಾಗೆ ಹನುಮಂತು ಅವರು ಇರ್ತಾರೆ. ಆ್ಯಂಡ್ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ಅನಿಸ್ತಿರೋದು ಒಂದೇ, ಲೈಕ್ ಈ ಒಂದು ಶೋನಲ್ಲಿ ಅವ್ರನ್ನ ವಿನ್ ಮಾಡಲ್ವಾ ಅಂತ. ಆ ಒಂದು ಶೋನ ಆಫರನ್ನು ಕೊಟ್ಟು ಅದ್ರ ಜೊತೆ ಅಗ್ರಿಮೆಂಟನ್ನು ಮಾಡಿ ಈ ಒಂದು ಶೋನಲ್ಲಿ ಅಂದರೆ ಬಿಗ್ ಬಾಸ್ ಶೋನಲ್ಲಿ ಇವತ್ತು ತ್ರಿವಿಕ್ರಮ್ ಅವ್ರನ್ನ ಗೆಲ್ಲಿಸ್ತಾರ ಅಂತ ಪ್ರಶ್ನೆ ಕಾಡ್ತಿದೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಕಾಡ್ತಿರುವಂತಹ ಪ್ರಶ್ನೆ ಇದಾಗಿದೆ. ಎಸ್, ಬಿಗ್ ಬಾಸ್ ಶೋನಲ್ಲಿ ತ್ರಿವಿಕ್ರಮ್ ಅವ್ರನ್ನ ವಿನ್ ಮಾಡಿ ಹನುಮಂತು ಅವ್ರಿಗೆ ಬೇರೆ ಒಂದು ಶೋನಲ್ಲಿ ಆಫರ್ ಕೊಟ್ಟಿರುವಂತಹ ಚಾನ್ಸಸ್ ಕೂಡ ಇದೆ. ಯಾಕೆ ಅಂತಂದರೆ ಹನುಮಂತು ಅವ್ರಿಗೆ ಸದ್ಯಕ್ಕೆ ಫ್ಯಾನ್ ಬೇಸ್ ಅಂತೂ ತುಂಬಾ ಇದೆ. ಸೊ ಆ ರೀತಿಯ ಕಂಟೆಸ್ಟೆಂಟ್ನ ಬಿಟ್ಕೊಡೋದಕ್ಕೆ ಯಾರಿಗೂ ಸಹ ಇಷ್ಟ ಇರಲ್ಲ. ಅದಕ್ಕೋಸ್ಕರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಕೂಡ ಅವ್ರಿಗೆ ಆಫರನ್ನು ಕೊಟ್ಟಿರ್ಬೋದು. ಬಟ್ ಆ ಒಂದು ಶೋನಲ್ಲಿ ಇವ್ರಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಅವ್ರನ್ನ ವಿನ್ ಮಾಡದೇ ಇದ್ರೆ ಬಿಗ್ ಬಾಸ್ ಮೇಲೆ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ರಿಸಲ್ಟ್ಸು. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪೋಲ್ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಲೈಕ್ 4 ಜನದ ಹೆಸರು ಹಾಕಿದ್ರೆ 50% ವೋಟಿಂಗ್ಸ್ ಹನುಮಂತು ಅವ್ರಿಗೆ ಬಂದಿದ್ರೆ ಇನ್ನು 3 ಜನ ಕಂಟೆಸ್ಟೆಂಟ್ಗಳಿಗೆ 50% ವೋಟ್ 3 ಜನಕ್ಕೂ ಸೇರಿಸಿ ಬಂದಿರೋದು. ಸೊ ಹನುಮಂತು ಅವ್ರಿಗೆ ಆ ರೇಂಜ್ಗೆ ಫ್ಯಾನ್ ಬೇಸ್ ಇದೆ. ಬಿಗ್ ಬಾಸ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅಷ್ಟು ಜನ ವೋಟಿಂಗ್ಸ್ಗಳನ್ನು ಮಾಡ್ತಿದ್ದಾರೆ. ಲೈಕ್ ಅಂಡ್ ನೆನ್ನೆ ತಾನೇ ರಿವೀಲ್ ಮಾಡಿದ್ದಾರೆ ವೋಟಿಂಗ್ಸ್ ಎಷ್ಟು ಬಂದಿದೆ ಅಂತ. ಅರೌಂಡ್ ಒಂದು 5 crore ವೋಟಿಂಗ್ಸ್ ಬಂದಿದೆ. ಆ ರೀತಿ ಹನುಮಂತುಗೆ 5 crore ವೋಟಿಂಗ್ ಬಂದಿದ್ದು ಇವರು ವಿನ್ ಮಾಡಲಿಲ್ಲ ಅಂತಂದ್ರೆ ಅದು ಜನಗಳಿಗೆ ಮಾಡುವಂತಹ ಮೋಸ ಆಗುತ್ತೆ. ಅಂಡ್ ಜನರು ಕೂಡ ಬಿಗ್ ಬಾಸ್ ಮೇಲೆ ಇಟ್ಟಿರುವಂತಹ ನಂಬಿಕೆನ ಕಳ್ಕೊಂತಾರೆ. ಹನುಮಂತು ಅವ್ರನ್ನ ಗೆಲ್ಸ್ಬೇಕು ಅಂತ ಹೇಳಿ ಒಂದಷ್ಟು ಜನ ವೋಟಿಂಗ್ಸ್ಗಳನ್ನು ಮಾಡಿಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟಿರ್ತಾರೆ. ಬಟ್ ಈಗ ಹನುಮಂತು ಅವರು ವಿನ್ ಆಗಲಿಲ್ಲ ಅಂತಂದರೆ ಇದು ಬಿಗ್ ಬಾಸ್ ಮೇಲೆ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದಂತೂ 100% ಶ್ಯೂರ್. ಯಾಕೆ ಅಂತಂದರೆ ಒಂದು ವಾರದಲ್ಲಿ ಸುದೀಪ್ ಅವರು ಹನುಮಂತುಗೆ ಲೈಕ್ ಒಂದು ಸ್ವಲ್ಪ ರಗಡ್ ಆಗಿ ಮಾತಾಡಿದ್ದಕ್ಕೇನೆ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ವೀಕೇನೆ ಸುದೀಪ್ ಅವರು ಬಂದ್ಬಿಟ್ಟು ಆ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಆ್ಯಂಡ್ ಈಗ ಹನುಮಂತನ ವಿನ್ ಮಾಡಲಿಲ್ಲ ಅಂತಂದರೆ ಬಿಗ್ ಬಾಸ್ ಮೇಲೆ ಇರುವಂತಹ ನಂಬಿಕೆನೆ ಹೊರಟೋಗುತ್ತೆ. ನಾವು ಇಷ್ಟು ದಿವಸ ವೋಟ್ ಮಾಡಿದ್ದೆ ವೇಸ್ಟ್ ಅನ್ನೋ ರೀತಿ ಆಗೋಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಹನುಮಂತು ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಯಾವುದೋ ಒಂದು ಶೋನಲ್ಲಿ ಆಫರ್ ಕೊಟ್ಟಿದ್ದಾರೆ ಅಂತ ಅಂದಿದ ತಕ್ಷಣ ಈ ಒಂದು ಶೋನಲ್ಲಿ ಅವ್ರು ಗೆಲ್ಲಬಾರ್ದು ಅಂತ ಏನಿಲ್ಲಲ್ಲ, ಗೆದ್ದುಬಿಟ್ಟು ಸಹ ಕಳಿಸ್ಬೋದು. ನಾವು ಅಲ್ಲೂ ಸಹ ಹನುಮಂತು ಅವ್ರನ್ನ ಬೆಳೆಸ್ತೀವಿ, ಹನುಮಂತು ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಸೊ ನಿಮ್ಮ ಪ್ರಕಾರ ಹನುಮಂತು ಅವರು ವಿನ್ ಆಗಬೇಕಾ ಬೇಡ, ಅಥವಾ ಬೇರೊಂದು ಶೋನಲ್ಲಿ ಆಫರ್ ಸಿಕ್ಕಿದೆ ಅಂದ ತಕ್ಷಣ ಬಿಗ್ ಬಾಸ್ ಶೋನಲ್ಲಿ ಹನುಮಂತು ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ವಿನ್ ಆದ್ರೂ ಓಕೆ ಅಂತ ನಿಮ್ಗೆ ಅನ್ಸುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.